ನಟ ಅರವಿಂದ್ ಅವರಿದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಒಂದು ಅತ್ಯುನ್ನತವಾದ ಅಧಿಕಾರದಲ್ಲಿ ಕೂತ್ರೆ ಅತ್ಯುನ್ನತವಾದ ಜವಾಬ್ದಾರಿನ ಜೊತೆಗೆ ಹೆಗಲ ಮೇಲೆ ಬರುತ್ತೆ ಅನ್ನೋದೇ ಸತ್ಯ. ಹಾಗಾಗಿ ನಮ್ಮ ಶೋಲ್ ಬಂದಾಗ ಅವರು ಅದ್ಭುತವಾದ ಒಂದು ಮಾತು ಹೇಳಿದರು. ಅವ್ರ ಮಗಳು ಏನು ಹೇಳಿದ್ರು ಅಂದರೆ, ನಮ್ಮ ಅಪ್ಪನಿಗೆ ಕಲ್ಚರ್ ಎಲ್ಲದಕ್ಕಿಂತ ಮುಖ್ಯ ಅಂತ. ಅವ್ರ ಮಗ ಹೇಳ್ದ, ನಮ್ಮಪ್ಪ ಫೈಟರ್, ಎಷ್ಟು ಸಲ ಕೆಳಗೆ ಬಿದ್ದರೂ ಮೇಲೆ ಹೇಳ್ತಾನೆ ಅಂತ. ಅಷ್ಟೇ ಬೇಕಾಗಿರೋದು ನಮಗೆ. ಅಂದರೆ ಅವರು ಆ ಶೋಲಿ ಒಂದು ಮಾತು ಹೇಳಿದ್ರು, ಸಂಸ್ಕೃತ ಶ್ಲೋಕ ಹೇಳಿದ್ರು. ಹೇಳ್ಬಿಟ್ಟಿರೋದು, ರಾಜ ಅಂದಮೇಲೆ ಅದಕ್ಕೊಂದು ಕೊನೆ ಅಂತಲೇ ಇಲ್ಲ, ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅದನ್ನು ಬಗೆಹರಿಸ್ತಾನೆ ಇರಬೇಕು ಅಂತ. ಹಾಗಾಗಿ ಇತಿಹಾಸ ಮೆಚ್ಚುವಂಥ ಒಂದು ಸರ್ಕಾರವನ್ನು ಡಿ ಕೆ ಸಾಹೇಬರು ನಮ್ಮೆಲ್ಲರೂ ಕೊಡಲಿ. ಆ್ಯಂಡ್ ಈಗಿನ ಪೀಳಿಗೆ ಮಾತ್ರ ಅಲ್ಲ, ಇನ್ನು ಹುಟ್ಟದೇ ಇರೋ ಪೀಳಿಗೆ ಕೂಡ ಮುಂದೆ ಇವ್ರು ಮಾಡಿದಂಥ ಸಾಧನೆಗಳ ಬಗ್ಗೆ ಮಾತಾಡಬೇಕು. ಅಂಥ ಒಂದು ಸಾಧನೆ ಈ ಇಡೀ ಮಂತ್ರಿಯವರೆಲ್ಲರೂ ಸೇರಿ ಮಾಡಬೇಕು. ಇದು ಬರೀ ನಿಮ್ಮ ಅವರ ಒಡನಾಟ ಎಷ್ಟು ವರ್ಷಗಳದು? ಅಂದರೆ ಬೇರೆ ಬೇರೆ ಸ್ಟೇಜಸಲ್ಲಿ ಮೀಟ್ ಮಾಡಿದ್ದೀವಿ. ಬಹಳ ಹತ್ತಿರದ ನೋಡಿದ್ದು ಅಫ್ಕೋರ್ಸ್ ವೀಕೆಂಡ್ ವಿತ್ ರಮೇಶ್ ಶೋ ಅಲ್ಲಿ ನಮ್ಮ 100ನೇ ಸಾಧಕರಾಗಿ ಆ ಚೇರಲ್ಲಿ ಅವ್ರು ಕೂತಾಗ ಅವ್ರ ಜೊತೆ ಆ 3 hours ಆಲ್ಮೋಸ್ಟ್ ಐ ಟು ಐ ಕಾಂಟ್ಯಾಕ್ಟ್ ಮಾತಾಡಿದಾಗ ಅದೊಂದು ಸಂಬಂಧ ಬೆಳೀತು. ನಂತರ ಅವರು ಹಲವು ಕಾರ್ಯಕ್ರಮಗಳು ಕರೆದಿದ್ರು, ಎಲ್ಲ ಎಜುಕೇಷನ್ ರಿಲೇಟೆಡ್, ಮೋಸ್ಟ್ಲಿ ನಾನು ಹೋಗಿದ್ದಲ್ಲ, ಆ ಥರ ಅಷ್ಟೇ. ಆ ಒಂದು ಕಾರ್ಯಕ್ರಮ ಮಾಡಿದ್ರಿ, ಮತ್ತು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಅವ್ರ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ? ಇಲ್ಲ, ಅವ್ರು ನಮ್ಮ ಶೋಲ್ ಒಂದು ಭಾಳ ಅದ್ಭುತವಾದ ಮಾತು ಹೇಳಿದ್ರು. ಅಂದರೆ ಬಂಗಾರಪ್ಪ ಅವರು ಇವ್ರನ್ನ ಮಂತ್ರಿ ಮಾಡ್ತಾರೆ. ಆಗ ಬಂಗಾರಪ್ಪ ಅವರು ಹೇಳ್ತಾರೆ, ನಾನು ಜೈಲ್ ಮಂತ್ರಿ ಆಗಿದ್ದೆ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಿಮ್ಮನ್ನು ಜೈಲ್ ಮಂತ್ರಿ ಮಾಡ್ತೀನಿ, ಮುಂದೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ರಂತೆ. ಅದೀಗ ಸತ್ಯ ಆಗಿದೆ ಅಷ್ಟೇ. ಸಾಕಷ್ಟು ಟ್ರೋಲ್ ಆಗ್ತಾ ಇದೆ ನಿಮ್ಮ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಅದು ಟ್ರೋಲ್ ಅನ್ನೋದಕ್ಕಿಂತ ಆ ಶೋ ಅಲ್ಲಿ ಇಡೀ ಫ್ಯಾಮಿಲಿ ಜೊತೆ, ಅಂದರೆ ಬಂಡೆ ಅನ್ನೋ ಡಿ ಕೆ ಶಿವಕುಮಾರ್ ನಮ್ಮೆಲ್ಲರಿಗೂ ಗೊತ್ತಿತ್ತು. ಅವ್ರು ಎಷ್ಟು ಸೂಕ್ಷ್ಮವಾದ ಒಂದು ಮನೋಭಾವ ಇದೆ, ಅವರ ಸಂಸ್ಕೃತ ಜ್ಞಾನ ಎಷ್ಟಿದೆ, ಅವರ ಫ್ಯಾಮಿಲಿ ಜೊತೆ ಒಡನಾಟ ಏನು, ಅದೆಲ್ಲ ಗೊತ್ತಾಗಿದ್ದು ಆ ಶೋ ಮೂಲಕ. ಹಾಗಾಗಿ ಜನಕ್ಕೆ ಇಷ್ಟ ಅಷ್ಟೇ. ಕಲಾವಿದರಾಗಿ ಏನು ನಿರೀಕ್ಷೆ ಮಾಡೋಕ್ಕೆ ಇಷ್ಟಪಡ್ತೀರಿ ಸರ್? ಕಲಾವಿದರಾಗಿ ಅನ್ನೋದು ಕೃಷ್ಣ, ಒಬ್ಬ ಕರ್ನಾಟಕದ ಪ್ರಜೆಯಾಗಿ ನಾವೆಲ್ಲರೂ ನಿರೀಕ್ಷೆ ಮಾಡೋದಾದ್ರೆ, ಯಾವುದೇ ಒಂದು ಹೊಸ ಸಿ ಎಂ ಬಂದರೂ ನಮ್ಮ ನಿರೀಕ್ಷೆಗಳಷ್ಟೇ. ನಮ್ಮ ನಿರೀಕ್ಷೆಗಳು, ನಮ್ಮ ಕನಸುಗಳು, ನಮ್ಮ ಭವಿಷ್ಯದ ಬಯಗಳು ಎಲ್ಲವೂ ನಿಮ್ಮ ಹೆಗಲ ಮೇಲಿದೆ. ಹಾಗಾಗಿ ನಿಮಗೆ ಸಿಕ್ಕದಂಥ ಕರ್ನಾಟಕಕ್ಕಿಂತ ನೀವು ಮುಂದೆ ಬಿಟ್ಟು ಹೋಗುವಂಥ ಕರ್ನಾಟಕ ಇನ್ನೂ ಅತಿ ಶ್ರೇಷ್ಠವಾದ ಕರ್ನಾಟಕ ಆಗಿರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇದಿಷ್ಟು ನಟರಾದಂಥ ಅರವಿಂದ್ ರಮೇಶ್ ಅವರ ಮಾತು. ನಟ ಅರವಿಂದ್ ಅವರಿದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಒಂದು ಅತ್ಯುನ್ನತವಾದ ಅಧಿಕಾರದಲ್ಲಿ ಕೂತ್ರೆ ಅತ್ಯುನ್ನತವಾದ ಜವಾಬ್ದಾರಿನ ಜೊತೆಗೆ ಹೆಗಲ ಮೇಲೆ ಬರುತ್ತೆ ಅನ್ನೋದೇ ಸತ್ಯ. ಹಾಗಾಗಿ ನಮ್ಮ ಶೋಲ್ ಬಂದಾಗ ಅವರು ಅದ್ಭುತವಾದ ಒಂದು ಮಾತು ಹೇಳಿದರು. ಅವ್ರ ಮಗಳು ಏನು ಹೇಳಿದ್ರು ಅಂದರೆ, ನಮ್ಮ ಅಪ್ಪನಿಗೆ ಕಲ್ಚರ್ ಎಲ್ಲದಕ್ಕಿಂತ ಮುಖ್ಯ ಅಂತ. ಅವ್ರ ಮಗ ಹೇಳ್ದ, ನಮ್ಮಪ್ಪ ಫೈಟರ್, ಎಷ್ಟು ಸಲ ಕೆಳಗೆ ಬಿದ್ದರೂ ಮೇಲೆ ಹೇಳ್ತಾನೆ ಅಂತ. ಅಷ್ಟೇ ಬೇಕಾಗಿರೋದು ನಮಗೆ. ಅಂದರೆ ಅವರು ಆ ಶೋಲಿ ಒಂದು ಮಾತು ಹೇಳಿದ್ರು, ಸಂಸ್ಕೃತ ಶ್ಲೋಕ ಹೇಳಿದ್ರು. ಹೇಳ್ಬಿಟ್ಟಿರೋದು, ರಾಜ ಅಂದಮೇಲೆ ಅದಕ್ಕೊಂದು ಕೊನೆ ಅಂತಲೇ ಇಲ್ಲ, ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅದನ್ನು ಬಗೆಹರಿಸ್ತಾನೆ ಇರಬೇಕು ಅಂತ.